ದೇವರು ಹೇಳ್ತಾರೆ, ಕಳ್ಳನು ಬಾಗಿಲಿನಿಂದ ಬರದೆ ಹಿಂಬಾಗಿಲಿಂದ ಗೋಡೆಯನ್ನ ಧುಮುಕಿ ಗೋಡೆಯನ್ನ ಜಿಗಿದು ಗೋಡೆಯನ್ನ ಆರಿ ಒಳಗೆ ಬರ್ತಾನೆ. ಆದ್ರೆ ಒಳ್ಳೆ ಕುರುಬನು ಬಾಗಿಲಿಂದನೇ ಹೊರಗಡೆ ಹೋಗ್ತಾನೆ, ಬಾಗಿಲಿಂದನೇ ಒಳಗಡೆ ಬರ್ತಾನೆ. ಅಲ್ಲೇಲೂಯ. ಆದ್ರೆ ಈ ಕುರುಬನ ಕುರಿಗಳು ಕೂಡ ಅದೇ ರೀತಿಯಲ್ಲಿ ಇದೇ ಬಾಗಿಲಲ್ಲಿ ಒಳಗಡೆ ಹೋಗ್ತದೆ. ಒಳಗಡೆ ಹೋಗುವಂತವನು ಆಹಾರವನ್ನ ಕಂಡುಕೊಳ್ತಾನೆ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಅಲ್ಲೇಲೂಯ. ಇದುವರೆಗೂ ನೀನು ಸರಿಯಾದ ಬಾಗಿಲಿನ ಒಳಗಡೆ ಹೋಗದೆ ಇರುವ ನಿಮಿತ್ತವಾಗಿ ಕೆಲವೊಂದು ನಷ್ಟಗಳನ್ನ, ಕೆಲವೊಂದು ದುಃಖಗಳನ್ನ, ಕೆಲವೊಂದು ಬಾಧೆ ನೋವುಗಳನ್ನ ನೀನು ಕಂಡುಕೊಂಡಿದ್ದೀ. ದೇವರ ವಾಕ್ಯ ಹೇಳ್ತದೆ, ಈ ಬಾಗಿಲಿನ ಒಳಗಡೆ ಹೋಗುವಂತವನು ಆಹಾರವನ್ನ ಕಂಡುಕೊಳ್ತಾನೆ, ಬಿಡುಗಡೆಯನ್ನು ಕಂಡುಕೊಳ್ತಾನೆ, ಅದ್ಭುತವನ್ನು ಕಂಡುಕೊಳ್ತಾನೆ. ಕಾರಣ ಆ ಬಾಗಿಲಲ್ಲಿ ಯೇಸು ಇದ್ದಾನೆ. ದೇವರು ಹೇಳ್ತಾ ಇದ್ದಾರೆ, ನೀನು ನಿನ್ನ ಜೀವನದಲ್ಲಿ ನಷ್ಟ ಅನುಭವಿಸ್ತಿರ್ಲಿಕ್ಕೆ ಕಾರಣ ಬೇರೆ ಬಾಗಿಲಲ್ಲಿ ನೀನು ಪ್ರವೇಶ ಮಾಡ್ತಾ ಇದ್ದಿ. ಅದರ ದೇವರು ಹೇಳ್ತಾರೆ, ನಾನು ನಿಮಗಾಗಿಟ್ಟಿರುವಂತ ಒಂದು ಬಾಗಿಲಿದೆ, ಈ ಬಾಗಿಲಿನ ಒಳಗಡೆ ಹೋಗುವಂತವನು ಆಹಾರವನ್ನ ಕಂಡುಕೊಳ್ತಾನೆ ಅಂತ ದೇವರ ವಾಕ್ಯ ಹೇಳ್ತದೆ. ಅಲ್ಲೇಲೂಯ. ಇವತ್ತು ನಿನ್ನ ಜೀವನದಲ್ಲಿ ನಷ್ಟ ಆಗಿರೋದು ಲಾಭವಾಗಿ ಮಾರ್ಪಡಬೇಕಾದ್ರೆ ಆ ಬಾಗಿಲನ್ನ ಬಿಟ್ಟು ದೇವರು ನಿನಗಾಗಿಟ್ಟಿರುವಂತ ಒಂದು ಇಕ್ಕಟ್ಟಾದ ಬಾಗಿಲಿದೆ, ಆ ಬಾಗಿಲಿನ ಒಳಗಡೆ ಪ್ರವೇಶ ಮಾಡು. ಆ ಬಾಗಿಲಿನ ಒಳಗಡೆ ನಿನ್ನನ್ನು ಕರೆದಂತ, ನಿನ್ನನ್ನು ನೇಮಿಸಿದಂತ, ನಿನ್ನ ಅಭಿಷೇಕ ಮಾಡಿದಂತ, ನಾನು ನಿನ್ನ ನಡೆಸ್ತೀನಿ ಎಂಬುದಾಗಿ ಹೇಳಿದಂತ ಯೇಸು ಕ್ರಿಸ್ತನು ಆ ಬಾಗಿಲಿನ ಒಳಗಡೆ ಇದ್ದಾನೆ. ಆ ಬಾಗಿಲಿನ ಒಳಗಡೆ ಇದ್ದಾನೆ.